ಪ್ರಧಾನಮಂತ್ರಿಗಳು ದೇಶ ಉದ್ದೇಶಿಸಿ ಮಾತಾಡ್ತಿದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರ ಅವರ ಸ್ಪೀಚ್ ಅನ್ನ ವೇಟ್ ಮಾಡ್ತಿದ್ದಾರೆ. ಯಾಕಂದ್ರೆ ಲಾಕ್ ಡೌನ್ ಇರ್ಬೋದು ಮತ್ತೆ ಸ್ವಾಭಾವಿಕ ಅಲ್ವನ್ರಿ, ದೇಶದ ಪ್ರಧಾನಿ ಇವತ್ತು ಏನೇನು ಮಾತಾಡ್ತಾರೆ, ಚರ್ಚೆ ಮಾಡ್ತಾರೆ ಅಂತ ತೀರ್ಮಾನ ತಗೊಂತಾರೆ, ಅದರಂತೆ ನಾವು ಕಾರ್ಯರೂಪಕ್ಕೆ ತರಬೇಕಾಗಿದೆ. ಅವ್ರು ಏನು ಮಾತಾಡ್ತಾರೆ, ಏನು ಡೈರೆಕ್ಷನ್ಸ್ ಕೊಡ್ತಾರೆ ಕಾಯ್ತಾ ಇದ್ವಿ ನಾವು ಸಹ. ಸಾಯಂಕಾಲ ನಂತರ ಅವ್ರ ಡೈರೆಕ್ಷನ್ಸ್ ಆಧಾರದ ಮೇಲೆ ತೀರ್ಮಾನ ತಗೊಂಡು ಸಚಿವರೆಲ್ಲ ಇವತ್ತು ಹೋಗ್ಬೇಕು ಅನ್ನೋ ಸೂಚನೆ ಕೊಟ್ಟಿದ್ದಾರೆ. ಸಚಿವರು ಇವತ್ತೆಲ್ಲ ಹೋಗ್ಬೇಕು ಅನ್ನೋ ಸೂಚನೆ ಹೋಗ್ತಾ ಇದ್ದಾರೆ. ಸುರೇಶ್ ಕುಮಾರ್ ಈಗ ಚಾಮರಾಜನಗರಕ್ಕೆ ಹೋದ್ರು. ಎಲ್ಲರೂ ಅವ್ರವ್ರ ಕೆಲಸ ಮಾಡಬೇಕು ಅಂತ ಹೇಳಿದ್ದೀನಿ. ಅವ್ರವ್ರ ಜಿಲ್ಲೆ ಇದ್ಕೊಂಡು ಕೋವಿಡ್ನ ತಡೆಯೋಕ್ಕೆ ಅವ್ರ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತ ಹೇಳಿದ್ದೇನೆ. ಅದರಂತೆ ಎಲ್ಲರೂ ಸಹ ಅವರವ್ರ ಕ್ಷೇತ್ರಗಳಿಗೆ ಹೋಗ್ತಾ ಇದ್ದಾರೆ. ಪ್ರತಿದಿನ ಸಚಿವರು ಏನೇನ್ ಮಾಡ್ತಾರೆ ಅಂತ ಹೇಳಿ ಮಾನಿಟರ್ ಖುದ್ದಾಗಿ ತಾವೇ ಕಾಲ್ ಮಾಡಿ ಮಾಡ್ತೀರಾ? ಪ್ರತಿನಿತ್ಯ ವರದಿಯನ್ನು ಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಇನ್ನೂ ಹೆಚ್ಚು ಆ ಕಡೆ ಗಮನ ಕೊಡ್ತಾರೆ. ಒಂದು ಮಾತಿದೆ, ಈ ಬಿಗಿ ನಿಲುವು ನೀವೇನು ಆದೇಶಗಳು ಮಾಡಿದ್ದೀರಿ ಇದು ಸಾಕಾಗ್ತಾ ಇಲ್ಲ, ಜನ ಹಂಗೂ ಓಡಾಡ್ತಾ ಇದ್ದಾರೆ, ಇನ್ನೂ ಕಡಿಮೆ ಆಗಿಲ್ಲ. 20,000ಕ್ಕಿಂತ ಬೆಂಗಳೂರು ಕಡಿಮೆ ಆಗಿಲ್ಲ, 40ಕ್ಕಿಂತ ಪ್ರತಿದಿನ ಬರ್ತಾ ಇದೆ. ಹೀಗೆ ಮುಂದುವರೆದ್ರೆ ಹೇಗೆ ನೋಡೋಣ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಇಡೀ ದೇಶದ ಬಗ್ಗೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟರು ಹಿನ್ನೆಲೆಯಲ್ಲಿ ಏನು ತೀರ್ಮಾನ ತಗೋರೋ ಆಧಾರದ ಮೇಲೆ ನಾವು ನಮ್ಮ ತೀರ್ಮಾನ ತಗೊಂತೀವಿ. ಸಂಜೆ ಪ್ರಧಾನಮಂತ್ರಿಗಳು ದೇಶ ಉದ್ದೇಶಿಸಿ ಮಾತಾಡ್ತಿದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರ ಅವರ ಸ್ಪೀಚ್ ಅನ್ನ ವೇಟ್ ಮಾಡ್ತಿದ್ದಾರೆ. ಯಾಕಂದ್ರೆ ಲಾಕ್ ಡೌನ್ ಇರ್ಬೋದು ಮತ್ತೆ ಸ್ವಾಭಾವಿಕ ಅಲ್ವನ್ರಿ, ದೇಶದ ಪ್ರಧಾನಿ ಇವತ್ತು ಏನೇನು ಮಾತಾಡ್ತಾರೆ, ಚರ್ಚೆ ಮಾಡ್ತಾರೆ ಅಂತ ತೀರ್ಮಾನ ತಗೊಂತಾರೆ, ಅದರಂತೆ ನಾವು ಕಾರ್ಯರೂಪಕ್ಕೆ ತರಬೇಕಾಗಿದೆ. ಅವ್ರು ಏನು ಮಾತಾಡ್ತಾರೆ, ಏನು ಡೈರೆಕ್ಷನ್ಸ್ ಕೊಡ್ತಾರೆ ಕಾಯ್ತಾ ಇದ್ವಿ ನಾವು ಸಹ. ಸಾಯಂಕಾಲ ನಂತರ ಅವ್ರ ಡೈರೆಕ್ಷನ್ಸ್ ಆಧಾರದ ಮೇಲೆ ತೀರ್ಮಾನ ತಗೊಂಡು ಸಚಿವರೆಲ್ಲ ಇವತ್ತು ಹೋಗ್ಬೇಕು ಅನ್ನೋ ಸೂಚನೆ ಕೊಟ್ಟಿದ್ದಾರೆ. ಸಚಿವರು ಇವತ್ತೆಲ್ಲ ಹೋಗ್ಬೇಕು ಅನ್ನೋ ಸೂಚನೆ ಹೋಗ್ತಾ ಇದ್ದಾರೆ. ಸುರೇಶ್ ಕುಮಾರ್ ಈಗ ಚಾಮರಾಜನಗರಕ್ಕೆ ಹೋದ್ರು. ಎಲ್ಲರೂ ಅವ್ರವ್ರ ಕೆಲಸ ಮಾಡಬೇಕು ಅಂತ ಹೇಳಿದ್ದೀನಿ. ಅವ್ರವ್ರ ಜಿಲ್ಲೆ ಇದ್ಕೊಂಡು ಕೋವಿಡ್ನ ತಡೆಯೋಕ್ಕೆ ಅವ್ರ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತ ಹೇಳಿದ್ದೇನೆ. ಅದರಂತೆ ಎಲ್ಲರೂ ಸಹ ಅವರವ್ರ ಕ್ಷೇತ್ರಗಳಿಗೆ ಹೋಗ್ತಾ ಇದ್ದಾರೆ. ಪ್ರತಿದಿನ ಸಚಿವರು ಏನೇನ್ ಮಾಡ್ತಾರೆ ಅಂತ ಹೇಳಿ ಮಾನಿಟರ್ ಖುದ್ದಾಗಿ ತಾವೇ ಕಾಲ್ ಮಾಡಿ ಮಾಡ್ತೀರಾ? ಪ್ರತಿನಿತ್ಯ ವರದಿಯನ್ನು ಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಇನ್ನೂ ಹೆಚ್ಚು ಆ ಕಡೆ ಗಮನ ಕೊಡ್ತಾರೆ. ಒಂದು ಮಾತಿದೆ, ಈ ಬಿಗಿ ನಿಲುವು ನೀವೇನು ಆದೇಶಗಳು ಮಾಡಿದ್ದೀರಿ ಇದು ಸಾಕಾಗ್ತಾ ಇಲ್ಲ, ಜನ ಹಂಗೂ ಓಡಾಡ್ತಾ ಇದ್ದಾರೆ, ಇನ್ನೂ ಕಡಿಮೆ ಆಗಿಲ್ಲ. 20,000ಕ್ಕಿಂತ ಬೆಂಗಳೂರು ಕಡಿಮೆ ಆಗಿಲ್ಲ, 40ಕ್ಕಿಂತ ಪ್ರತಿದಿನ ಬರ್ತಾ ಇದೆ. ಹೀಗೆ ಮುಂದುವರೆದ್ರೆ ಹೇಗೆ? अस्सलाम वालेकुम, मैं डॉक्टर नौशाद मड़गी हॉस्पिटल नवबाग बीजापुर से। हमारा एक नया कोरोना वार्ड का यूनिट शुरू कर रहे हैं हम अपने हॉस्पिटल में। तो पहले से हमारा पीडियाट्रिक और गायनेक यूनिट चल रहा है कई सालों से। इसके अलावा हम लोग सेपरेट 20 बेड का कोरोना वार्ड शुरू किए हैं, जिसमें ऑक्सीजन फैसिलिटी और सारे मशीनरी भी फैसिलिटीज़ मिलेंगे। और इस वार्ड में हमारे 2 से 3 MD मेडिसिन फिजिशियंस भी आ रहे हैं, उनकी निगरानी में ये वार्ड चलता रहेगा। और यहाँ पे दूसरे हॉस्पिटल्स के कंपेयर में बिल्स भी बहुत वाजिब दाम में रहेंगे। और इसके साथ हमारे यहाँ कोरोना का वैक्सीनेशन सेंटर भी है। और हम लोगों से यही गुजारिश है, वैक्सीनेशन लगाएं, मास्क पहने, सैनिटाइज़र यूज़ करें और जितना हो सके उतना सोशल डिस्टेंसिंग मेंटेन करें और अपना ख्याल रखें। हर जगह जो आज का जो कोरोना का जो मारामारी चल रही है, हर जगह इसकी वजह से बेडों की कमी है, ऑक्सीजन की कमी है। इसे देखते हुए हम लोग एक नया अपने तरफ से एक सर्विस का एक कोशिश कर रहे हैं। और यहाँ पे एकदम कम दामों में, कम कीमत के इसमें रखें, जो कि लोगों को ज़्यादा इसकी वजह से परेशानी भी ना हो और घबराहट भी ना हो। तो हम यही लोगों से गुजारिश है, जितना हो सके हमारे यहाँ लोग आएँ और हमारे सर्विसेज जो कि कोरोना के OPD सर्विस भी है और IPD एडमिशन सर्विसेज भी है, जितना हो सके हमारे सर्विसेज का फ़ायदा उठाएँ।